ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಬ್ರಾಹ್ಮಣನು ತನ್ನ ಭಾರ್ಯೆಗೆ ಕಾಮಕ್ರೋಧಾದಿಗಳನ್ನು ತ್ಯಜಿಸುವುದರ ಮೂಲಕವಾಗಿ ಪರಮಾತ್ಮ ಜ್ಞಾನ ಸ್ವರೂಪವೇ ಪರಮ ಪುರುಷಾರ್ಥವೆಂದು ತಿಳಿಸುವ ಅಂಬರೀಷ ಗೀತೆಗಳನ್ನು ಹೇಳಿದುದು ಎಂಬ 32ನೆಯ ಅಧ್ಯಾಯಕ್ಕೆ ಸ್ವಾಗತ. ಬ್ರಾಹ್ಮಣನು ತನ್ನ ಪತ್ನಿಯನ್ನು ಕುರಿತು ಹೇಳುತ್ತಾನೆ, ತರುಣಿ ಕೇಳು, ಲೋಕದಲ್ಲಿ ಜೀವನಿಗೆ ಸತ್ವ ರಜಸ್ತಮಗಳೆಂಬಿ 3 ಮಂದಿ ಮುಖ್ಯ ಶತ್ರುಗಳಿರುವರು. ಇವರು ಗುಣಗಳನ್ನು 9 ವಿಧವಾಗಿ ತೋರುತ್ತಿರುವರು. ಪ್ರಹರ್ಷ, ಪ್ರೀತಿ, ಆನಂದವೆಂಬುವು 3 ಸತ್ವಜನ್ಯವಾದ ಗುಣಗಳು. ಶೋಕ, ಕ್ರೋಧ, ದ್ವೇಷಗಳೆಂಬುವು 3 ರಜೋಜನ್ಯಗಳಾದ ಗುಣಗಳು. ಕನಸು, ಸೋಮಾರಿತನ, ಮೋಹ ಇವು 3 ತಮಸ್ಸಿನಿಂದ ಆಗುವ ಗುಣಗಳು. ಧೀರನಾದವನು ವಿಳಂಬ ಮಾಡದೆ ಶಮದಮಾದಿಗಳೆಂಬ ಶಸ್ತ್ರಗಳಿಂದ ಆ ಶತ್ರುಗಳನ್ನು ಮೊದಲು ಕೊಂದು ಮನಃಶಾಂತಿಯನ್ನು ಹೊಂದಿ ಇಂದ್ರಿಯಗಳನ್ನು ಜಯಿಸಿದ ಮೇಲೆ ಇತರ ಶತ್ರುಗಳನ್ನು ಜಯಿಸಲು ಯತ್ನಿಸಬೇಕು. ಇದೇ ವಿಷಯದಲ್ಲಿ ಪೂರ್ವಕಲ್ಪ ವೃತ್ತಾಂತವನ್ನು ಹೇಳಿದ ಪ್ರಾಜ್ಞರು ಅಂಬರೀಷ ಮಹಾರಾಜನಿಂದ ಕೀರ್ತಿಸಲ್ಪಟ್ಟ ಕೆಲವು ಗಾದೆಗಳನ್ನು ಹೇಳುವರು. ರಾಗದ್ವೇಷಾದಿ ವೈರಿಗಳಿಂದ ಶಮದಮಾದಿ ಗುಣಗಳೆಂಬ ಸಾಧುಗಳಿಗೆ ಬಾಧೆಯುಂಟಾದ ಕಾಲದಲ್ಲಿ ಅಂಬರೀಷನು ರಾಜ್ಯಕ್ಕೆ ಬಂದನೆಂದು ಕೇಳಿರುವೆನು. ಅವನು ಆ ವೈರಿಗಳೆಲ್ಲರನ್ನೂ ಅಡಗಿಸಿ ಸಾಧುಗಳನ್ನು ಆಧರಿಸಿ ದೊಡ್ಡ ಸಿದ್ಧಿಯನ್ನು ಪಡೆದ ಮೇಲೆ ಸ್ವಾನುಭವದಿಂದ ಈ ಗಾದೆಗಳನ್ನು ಹಾಡಿದನು. ಅವುಗಳ ಅರ್ಥವೇನೆಂದರೆ, ನಾನು ಪ್ರಾಯಕವಾಗಿ ದೋಷಗಳೆಲ್ಲವನ್ನೂ ಜಯಿಸಿದೆನು, ಎಲ್ಲ ಶತ್ರುಗಳನ್ನು ಕೊಂದೆನು. ಪ್ರಬಲವಾದ ಒಂದು ದೋಷವನ್ನು ಮಾತ್ರ ಇನ್ನೂ ನಾನು ಕೊಲ್ಲಲಿಲ್ಲ. ಈ ಜೀವನು ಯಾವುದರ ಸಂಬಂಧದಿಂದ ವೈರಾಗ್ಯವನ್ನು ಪಡೆಯಲಾರದೆ ದಾಹಾತುರದಿಂದ ಓಡುವವನು ಮುಂದಿರುವ ಹಳ್ಳವನ್ನು ಕಾಣದೆ ಆ ಹಳ್ಳದಲ್ಲಿ ಬೀಳುವಂತೆ ತೃಷ್ಣಾವಶನಾಗಿ, ಅಂದರೆ ಬಯಕೆಗಳಿಗೆ ವಶನಾಗಿ ಅಕಾರ್ಯವೆಂದು ತಿಳಿಯದೆ ಪ್ರವರ್ತಿಸುತ್ತಿರುವನೋ ಅಂತಹ ಲೋಭವನ್ನು ತೀಕ್ಷ್ಣಗಳಾದ ಕತ್ತಿಗಳಿಂದ ಕತ್ತರಿಸಿದ ಹೊರತು ಅವನಿಗೆ ನೆಮ್ಮದಿಯಿಲ್ಲ. ಆ ಲೋಭದಿಂದ ತೃಷ್ಣೆಯು, ಆ ತೃಷ್ಣೆಯಿಂದ ನಾನಾ ವಿಧ ಚಿಂತೆಗಳು ಹುಟ್ಟುವವು. ಅರ್ಥಾಶೆಯಿಂದ ಅವನು ಪ್ರಬಲವಾದ ರಾಜಸ ಗುಣಗಳಿಗೆ ಈಡಾಗುವನು. ತಾನು ತೋರಿದುದನ್ನು ಪಡೆದ ಮೇಲೆ ಅವನಲ್ಲಿಯೇ ತಾಮಸ ಗುಣಗಳು ತಲೆಯೆತ್ತುವವು. ಈ ದುರ್ಗುಣಗಳಿಂದ ಅವನು ಶರೀರವೆಂಬ ಬಂಧನದಲ್ಲಿ ಸಿಕ್ಕಿಬಿದ್ದು ಅಡಿಗಡಿಗೆ ಜನ್ಮಗಳನ್ನೆತ್ತುವನು. ತಿರುಗಿ ಕರ್ಮಗಳಲ್ಲಿಯೂ ಪ್ರವರ್ತಿಸುವನು. ಆಯಸ್ಸಿನ ಕೊನೆಯಲ್ಲಿ ಶರೀರಪಾತವಾಗಿ ಸಾಯುವನು. ಆಮೇಲೆ ತಿರುಗಿ ಹುಟ್ಟುವನು. ಆದುದರಿಂದ ಲೋಭದಿಂದ ಆಗುವ ಕೇಡನ್ನು ಚೆನ್ನಾಗಿ ಗಮನಿಸಿ ಮನಸ್ಸಿನಲ್ಲಿಯೇ ಅದನ್ನು ನಿಗ್ರಹಿಸಿದ ಮೇಲೆ ಆತ್ಮ, ಅಂದರೆ ರಾಜ್ಯವನ್ನು ಆಳಬೇಕು. ಈ ಲೋಕದಲ್ಲಿ ಇದೇ ರಾಜ್ಯವು, ಅಂದರೆ ಆತ್ಮ, ನನ್ನ ಮನಸ್ಸೇ ಈ ನಿಜವಾದ ರಾಜ್ಯವು, ಬೇರೆ ರಾಜ್ಯವಿಲ್ಲ. ತತ್ವಜ್ಞಾನವುಳ್ಳ ಆತ್ಮವೇ ಆ ರಾಜ್ಯಕ್ಕೆ ಅರಸನು. ಹೀಗೆ ಅಂಬರೀಷನು ಪ್ರಸಿದ್ಧ ಚಕ್ರವರ್ತಿಯಾಗಿದ್ದರು ಲೋಭವನ್ನು ಜಯಿಸುವ ಯತ್ನದಲ್ಲಿ ಈ ಗಾದೆಗಳನ್ನು ಹಾಡಿದನು ಎಂದನು. ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ 32ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.